ಎಲ್ಲ SLC ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಇವತ್ತು SLC ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ 2 ಮೆಥಡಲ್ಲಿ ಆದರೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಒಂದು ಮೆಥಡ್ ಬಂದ್ಬಿಟ್ಟು ನಿಮ್ಮ KResult.nic.in ಇಂದ ಚೆಕ್ ಮಾಡೋದು, ಮತ್ತು ಇನ್ನೊಂದು ಮೆಥಡು ಒಂದು ಆ್ಯಪ್ ಇದೆ. ಸೊ ಆ ಆ್ಯಪ್ನಿಂದ ಯಾವ ರೀತಿ ಚೆಕ್ ಮಾಡೋದು ಅಂತ ಅಲ್ಲಿ ಬಂದ್ಬಿಟ್ಟು ನಿಮಗೆ 2 ಅಥವಾ 3 ಸರ್ವರ್ ಕನೆಕ್ಟ್ ಆಗ್ತದೆ. ಸೊ ಅದರಿಂದ ನಿಮಗೆ ಎಲ್ಲರಿಗಿಂತ ಮೊದಲು ನೀವು ಚೆಕ್ ಮಾಡ್ಬೋದು. ಸೊ ಆದ್ದರಿಂದ ವಿಡಿಯೋನ ಸ್ಟಾರ್ಟಿಂದ ಎಂಡ್ ನೋಡಿ. ಹೊಸದಾಗಿ ಚಾನಲ್ಗೆ ಯಾರು ವಿಸಿಟ್ ಮಾಡಿದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಜುಕೇಷನ್ ಮಾಡಬೇಕಂದ್ರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಇಲ್ಲಿ ನಾನು ಯಾವ ರೀತಿ ಸರ್ಚ್ ಮಾಡ್ತೀನಿ ಅದೇ ರೀತಿ ಸರ್ಚ್ ಮಾಡಿ. ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು KResult.nic.in ಅಂತ ಸರ್ಚ್ ಮಾಡಿ. ಆಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಆಗಿ ಬರ್ತದೆ. SSLC ಮೇನ್ ಎಕ್ಸಾಮಿನೇಷನ್ 2024ರ ಫಲಿತಾಂಶ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಯಾವ ರೀತಿ ಇದೆಯಲ್ಲ ಅದೇ ರೀತಿ ಆದರೆ ಕೊಟ್ಟಿರ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆಮೇಲೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಆದರೆ ಕೇಳ್ತಾರೆ. ಇಲ್ಲಿ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅಂತ ಇರ್ತಲ್ಲ, ಎಕ್ಸಾಮ್ನಲ್ಲಿ ಎಂಟ್ರಿ ಮಾಡಿರ್ತೀರಾ ಆನ್ಸರ್ ಶೀಟಲ್ಲಿ. ಸೊ ಅದೇ ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ. ಆಮೇಲೆ ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಇದೆಯಲ್ಲ, ಇಲ್ಲಿ ಡೇಟ್ ಆಫ್ ಬರ್ತನ್ನು ಕೇಳ್ತಾರೆ. ಅಲ್ಲಿ ಬಂದ್ಬಿಟ್ಟು ಕರೆಕ್ಟಾದ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಡೇಟ್ ಆಫ್ ಬರ್ತ್ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ರಿಸಲ್ಟ್ ಆದರೆ ಬರ್ತದೆ. ನೀವು ಪ್ಲೇಸ್ಟೋರಲ್ಲಿ ಬಂದ್ಬಿಟ್ಟು SLC ರಿಸಲ್ಟ್ ಆ್ಯಪ್ 2024 ಅಂತ ಸರ್ಚ್ ಮಾಡಿ. ಆಮೇಲೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು SSLC ರಿಸಲ್ಟ್ ಆ್ಯಪ್ 2024 ಕರ್ನಾಟಕ ಈ ರೀತಿಯಾಗಿ ಫೇಜಲ್ಲಿ ಇರ್ತದೆ. ಸೊ ಪ್ರೊಫೈಲ್ ಫೋಟೋ ಆದರೆ ನೋಡ್ಕೊಳ್ಳಿ. ನೀವು ಇದನ್ನೇ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮತ್ತು ಆಮೇಲೆ ಓಪನ್ ಆದರೆ ಮಾಡಿ. ಸೊ ಈಗ ಓಪನ್ ಆಗ್ತಾಯಿದೆ ನೋಡ್ಬೋದು. ಸೊ ಇಲ್ಲಿ ಬಂದ್ಬಿಟ್ಟು 4 ಸರ್ವರ್ಗೆ ಕನೆಕ್ಟ್ ಆಗ್ತದೆ. ಸೊ ಈಸಿಯಾಗಿ ನೀವು ರಿಸಲ್ಟ್ನ ಚೆಕ್ ಮಾಡ್ಬೋದು.